स्वागत है आपका आई टुडे न्यूज में। मैं हूं मुजीबुर रहमान अफजलपुर। वारावार संघ को लेकर कर्नाटका के वजीर आला सिद्धरामैया का अहम फैसला। आज वजीर आला सिद्धरामैया की सदारत में काबीना की एक अहम मीटिंग हुई, जिसमें कई अहम फैसले किए गए। वजीर आला ने वजीर कानून एच के पाटिल, वजीर दाखिला जी परमेश्वर और वजीर कृष्णा बैरगौन को हिदायत दी है कि माइक्रो फाइनेंस के मसले पर सख्त कानून बनाया जाए। वजीर आला ने कहा कि रियासत में माइक्रो फाइनेंस की वजह से पैदा होने वाली मुश्किलात को संजीदगी से लिया जाए ताकि अवाम के परेशानियों का खात्मा हो। ये मीटिंग रियासत में माइक्रो फाइनेंस के निजाम को बेहतर बनाने और अवाम को रिलीफ फराहम करने के लिए इंतहाई अहम समझी जा रही है। इस बात की वजाहत एम बी पाटिल ने की है। आइए सुनते हैं। ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಎಚ್ ಕೆ ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವರಿಗೆ, ಕಂದಾಯ ಸಚಿವರು ಆದಂತ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಅತಿಯಾದಂತ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್. ಇದನ್ನ ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಬಹಳ ಬಲಿಷ್ಠವಾದಂತ ಕಾನೂನನ್ನು ತರುವಂತದ್ದನ್ನ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ದಿವಸ ತಿಳಿಸಿದ್ದಾರೆ. ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರು ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಬಹಳ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂತಹ ಕಾನೂನನ್ನು ತರ್ತೀವಿ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಸರ್, ಕುಮಾರಸ್ವಾಮಿ ಅವರು ತಾವು ಅಧಿಕಾರದಿಂದ ಒಂದು ಬಿಲ್ ತಂದಿದ್ದೆ, ಅದು ಏನಾಯ್ತು ಅಂತ ಹೇಳಿ ಪ್ರಶ್ನೆ. ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದ್ರೆ ಇದರದ್ದೇ ಮೈಕ್ರೋ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದಾರೆ. ಹೌದಾ? ಬಿಲ್ ತಂದಿರೋ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ? ಅದೇ ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿ. ಆ ಬಿಲ್ ಬಗ್ಗೆ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಹೆಂಗಾಗ್ತಾ ಇದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್, ನಿಮ್ ಬಿಲ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಕಠಿಣವಾದಂತ ಒಂದು ತರುವಂತ ಮಾಡ್ತಾ ಇದ್ದೀವಿ. ಇದು ಬಹಳ ಗಂಭೀರವಾಗಿ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ನಾನು ಇದರಲ್ಲಿ ಲಘುವಾಗಿ ಮಾತಾಡಕ್ಕೆ ಬಯಸಿದ್ದಲ್ಲ. ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನ ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು. ಸಂಪುಟ ಮುಖ್ಯಮಂತ್ರಿಗಳು ಪರಮಾಧಿಕಾರಿ. ಸಂಪುಟ ವಿಸ್ತರಣೆ ಯಾರು ಇರ್ತಾರೆ? ಮುಖ್ಯಮಂತ್ರಿಗಳು. ನಾನು ಕೇಳಿದೆ, ನಾನು ಸಿಎಂ ಅವರು, ಹೈಕಮಾಂಡ್ ಅವರು. ಗೊತ್ತಾಗ್ತದೆ. ಬಿಜೆಪಿ ಎಂಎಲ್ಸಿಗಳನ್ನ ಕೆಲವು ನಿರ್ಧಾರನಾಗಿ ಮಾಡಿ ಸಂಖ್ಯಾಬಲ ಕಾಂಗ್ರೆಸ್ ನಡೀತಿರ್ತದೆ. ಇವೆಲ್ಲಾನು ಕೂಡ ಇದರಲ್ಲಿ ಅದಕ್ಕೆ ನಾವೇ ಚುನಾವಣೆ ಆಗ್ತೀವಿ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ, ಲೋಕಾಯುಕ್ತ ಕುಣಿಕೆಯಿಂದ ಪಾರಾಗಿರ್ಬೋದು ಮೂಡ ಹಗರಣ. ಸಿಎಂ ಅವರು ಸಿಬಿಐ ಇದೆ ಮುಂದೆ ನೋಡ್ಕೋತೀವಿ. ಸಿಬಿಐ ನೀವು ಮನೆಯತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೆ. ಸಿಬಿಐ ಅಂದ್ರೆ ಏನು? ಅದು ಬಿಜೆಪಿ ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, ಸಿಬಿಐದಿಂದ ಇದು ಮಾಡ್ತೀವಿ. ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದ್ಮೇಲೆ ಆ ಸಿಬಿಐ ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಿಮ್ಗೆ ಅರ್ಥ ಆಗ್ತದೆ. ಸರ್, ಜಿಲ್ಲೆಯಲ್ಲಿ ದರೋಡೆ ಪ್ರಕರಣ ಡೈಲಿ ಜಾಸ್ತಿ. ಅದನ್ನ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಪ್ರಸಿದ್ಧ ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಬಹಳ ಕಠಿಣವಾದಂತಹ ಕ್ರಮ ಕೊಡ್ತಾರೆ. ನಮ್ಮಲ್ಲಿ ಕೂಡ SP ಅವರು ಬಹಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ರು, ಶೂಟ್ ಮಾಡಿ ಇದು ಮಾಡಿದ್ರು. ಹೀಗಾಗಿ ಇದನ್ನ ಹತ್ತಿಕ್ಕುವಂಥದ್ದು ಬೇರೆ ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆನೂ ಕೂಡ ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನೂ ಕೂಡ ಗೃಹ ಇಲಾಖೆ ಬಹಳ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಬಹಳ ಇದರಿಂದ ಇದನ್ನ ಕಠಿಣವಾಗಿ ಇದನ್ನೆಲ್ಲ ಕ್ರಮ ಕೈಗೊಳ್ತೀವಿ. ಇವರೆಲ್ಲರನ್ನು ಪತ್ತೆ ಹಚ್ಚುವುದಕ್ಕೆ ಬಾರ್ಡರ್ ಜಿಲ್ಲೆಗಳೇ ಎಲ್ಲ ಕಡೆನೂ ಆಗ್ತಾ ಇದ್ರು. ಸರ್, ಈಗ ಮತ್ತೊಂದು ಸ್ಥಾವರ ವಿಜಯಪುರದ ಸ್ಥಾವರ, ಮಣೂರಿನಲ್ಲಿ ವಿದ್ಯುತ್ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಮಾಹಿತಿ ಇಲ್ಲ, ಬಹಳ ಕೇಳ್ಕೊಂತ ಇದ್ದೀನಿ. ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ.